ನಾವು ಈ ಆಹಾರವನ್ನು ತಿನ್ನೋದ್ರಿಂದ ಚರ್ಮ ಸಂಬಂಧಪಟ್ಟ ಕಾಯಿಲೆ ಬರ್ಬೋದು. ಇವಾಗ ಚರ್ಮದಲ್ಲಿ ತುಂಬ ತುರಿಕೆ ಸ್ಟಾರ್ಟ್ ಆಗ್ಬೋದು, ಅಥವಾ ಚರ್ಮದ ಮೇಲೆ ಬಿಳಿ ಚಿಬ್ಬು, ಬಿಳಿ ಮಚ್ಚೆ ಈ ಥರ ಆಗ್ಬೋದು. ಮತ್ತು ಜೀರ್ಣಕ್ರಿಯೆಗೂ ಸಮಸ್ಯೆ ಆಗ್ಬೋದು. ಕೆಲವೊಂದು ಆಪ್ರೇಷನ್ಸ್ ಆಗಿರುತ್ತವೆ, ಕೆಲವೊಂದು ಟ್ಯಾಬ್ಲೆಟ್ಸನ್ನು ತೊಗೊಳ್ತಾ ಇರ್ತೀರ. ಅಂಥವ್ರು ಯಾವುದೇ ಕಾರಣಕ್ಕೂ ಈ ಆಹಾರವನ್ನು ತಿನ್ನಬಾರ್ದು. ಅದರಿಂದ ತುಂಬಾ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟಾಗುತ್ತೆ. ಹಾಗಾಗಿ ಈ ಆಹಾರ ಪದಾರ್ಥಗಳು ಆದಷ್ಟು ನೀವು ಸ್ಕಿಪ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ತೊಗೊಬಾರ್ದು. ಹಾಗಾದರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ನಾವು ತೊಗೊಬಾರ್ದು, ಅದು ತೊಗೊಳೋದ್ರಿಂದ ಏನೆಲ್ಲ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ, ಏಕೆ ತೊಗೊಬಾರ್ದು, ಯಾವ ಥರ ತೊಗೊಬೇಕು, ಯಾವ ಥರ ತೊಗೊಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ನೇದು ಬಂದುಬಿಟ್ಟು ಮೊಟ್ಟೆ ಮತ್ತು ಪಡವಲಕಾಯಿ ಇವೆರಡನ್ನೂ ಬೆರೆಸಿ ನಾವು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಏಕೆಂದರೆ ನಾವು ಯಾವುದೇ ಎರಡು ಆಹಾರಗಳನ್ನು ಒಟ್ಟಿಗೆ ತಿನ್ನಬೇಕು ಅಂದರೆ ನಾವು ತಿನ್ನುವ ಎರಡು ಆಹಾರ ಪದಾರ್ಥಗಳು ಒಂದೇ ವಿಧವಾಗಿ ಒಂದೇ ಟೈಮ್ಗೆ ಜೀರ್ಣವಾಗೋ ಹಾಗೆ ಇರಬೇಕು. ಅದು ಒಂದು ತಿಂದಂಥ ಆಹಾರ ಬೇಗ ಜೀರ್ಣ ಆಗೋದು, ಒಂದು ಆಹಾರ ಲೇಟಾಗಿ ಜೀರ್ಣ ಆಗೋದು, ಈ ಥರ ಯಾವುದೇ ಕಾರಣಕ್ಕೂ ಇರಬಾರ್ದು. ಈ ಥರ ಇತ್ತು ಅಂದರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಜೀರ್ಣಕ್ರಿಯೆಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ. ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಯಾವ ಆಹಾರ ತೊಗೊತೀವೋ ಅದನ್ನು ನಾವು ಸರಿಯಾಗಿ ತೊಗೊಬೇಕು. ಎರಡು ಒಂದೇ ಥರ ಜೀರ್ಣ ಆಗುತ್ತಾ, ಒಂದೇ ಸಲ ಜೀರ್ಣ ಆಗುತ್ತಾ ಅಂತ ನಾವು ನೋಡ್ಕೊಂಬಿಟ್ಟು ನಾವು ತಿನ್ನಬೇಕಾಗುತ್ತೆ. ಹಾಗೆ ಮೊಟ್ಟೆ ಮತ್ತು ಪಡವಲಕಾಯಿ ಇವೆರಡು ಕೂಡ ವಿರುದ್ಧ ಆಹಾರ ಪದಾರ್ಥಗಳು. ಒಂದು ಬೇಗ ಜೀರ್ಣ ಆಗುತ್ತೆ, ಒಂದು ಲೇಟಾಗಿ ಜೀರ್ಣ ಆಗುತ್ತೆ. ಹಾಗಾಗಿ ಇವೆರಡನ್ನೂ ಕೂಡ ಇವೆರಡನ್ನೂ ಬೆರೆಸಿ ತಿನ್ನಬಾರ್ದು. ಮೊಟ್ಟೆ ಮತ್ತು ಪಡವಲಕಾಯಿ ಎರಡನ್ನೂ ಬೆರೆಸಿ ತಿನ್ನಬಾರ್ದು. ಏಕೆಂದರೆ ಪಡವಲಕಾಯಿಯಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಇದು ಬೇಗ ಜೀರ್ಣ ಆಗುತ್ತೆ. ಇದಕ್ಕೆ ಜೀರ್ಣ ಆಗೋದಕ್ಕೆ ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ. ನಾವೀಗ ಪಡವಲಕಾಯಿ ಪಲ್ಯ ಆ ಥರ ಏನೇ ತಿಂದರೂ ಕೂಡ ಅದು ಬೇಗ ಡೈಜೆಷನ್ ಚೆನ್ನಾಗಾಗುತ್ತೆ. ಆದರೆ ಮೊಟ್ಟೆ ಹಾಗಲ್ಲ, ಮೊಟ್ಟೆಯಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಇದು ಬೇಗ ಜೀರ್ಣ ಆಗೋದಿಲ್ಲ. ಹಾಗಾಗಿ ಇವೆರಡನ್ನೂ ನಾವೇನಾದ್ರು ಒಟ್ಟಿಗೆ ಮಿಕ್ಸ್ ಮಾಡಿ ತಿಂದ್ವಿ ಅಂದರೆ, ಇವಾಗ ಪಡವಲಕಾಯಿ ಪಲ್ಯ ಮತ್ತು ಮೊಟ್ಟೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಏನಾದ್ರು ನಾವು ತಿಂದ್ವಿ ಅಂದರೆ ಆವಾಗ ಡೈಜೆಷನಿಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಪಡವಲಕಾಯಿ ಬೇಗ ಜೀರ್ಣ ಆಗೋಗುತ್ತೆ, ಮೊಟ್ಟೆ ಬೇಗ ಜೀರ್ಣ ಆಗೋದಿಲ್ಲ. ಆವಾಗ ಜೀರ್ಣಕ್ರಿಯೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇವೆರಡನ್ನೂ ಯಾವುದೇ ಕಾರಣಕ್ಕೂ ಒಟ್ಟಿಗೆ ತಿನ್ನಬಾರ್ದು. ಮತ್ತು ಆಯುರ್ವೇದ ಔಷಧ ಉಪಯೋಗಿಸುವ ಸಮಯದಲ್ಲಿ ಅಥವಾ ನಿಮಗೇನಾದ್ರು ಆಪ್ರೇಷನ್ ಆಗಿದ್ದರೆ ಆ ಸಮಯದಲ್ಲಿ ತುರಿಕೆಗೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗಿ ಇರುವವರು ಇವರೆಲ್ಲ ಏನು ಮಾಡಬೇಕು ಅಂದರೆ ಪುಂಡೆ ಸೊಪ್ಪು ಮತ್ತು ಬದನೆಕಾಯಿಯನ್ನು ಬೆರೆಸಿ ತಿನ್ನಬಾರ್ದು. ಏಕೆಂದರೆ ಇವೆರಡೂ ಕೂಡ ಎನರ್ಜಿಯನ್ನು ಕರಗಿಸುವ ಗುಣಗಳನ್ನು ಹೊಂದಿರುತ್ತವೆ. ಇದರಲ್ಲಿ ಕಡಿತಕ್ಕೆ ಸಂಬಂಧಪಟ್ಟ ಕೆಲವೊಂದು ಅಂಶಗಳು ಜಾಸ್ತಿ ಇರುತ್ತವೆ. ನಮ್ಮ ಹಿರಿಯರೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಳ್ತಿರ್ತಾರೆ, ಬದನೆಕಾಯಿನ ತಿನ್ನಬೇಡಿ, ತುಂಬ ವ್ಯಾಯ ಅಂತ. ಕೆಲವೊಂದು ಟೈಮ್ ಆಪ್ರೇಷನ್ಸ್ ಎಲ್ಲ ಆದಾಗ ಹೇಳ್ತಿರ್ತಾರೆ. ಮತ್ತು ವಾತಪಿತ್ತ ಜಾಸ್ತಿ, ಅದು ಬದನೆಕಾಯಿ ಜಾಸ್ತಿ ತಿನ್ನೋಕೆ ಹೋಗಬೇಡಿ ಅಂತ ಹೇಳ್ತಿರ್ತಾರೆ. ಅವ್ರು ಹೇಳೋ ಪ್ರತಿಯೊಂದು ಮಾತು ಕೂಡ ಸತ್ಯ ಆಗಿರುತ್ತೆ. ಏಕೆಂದರೆ ಬದನೆಕಾಯಿಯಲ್ಲಿ ಈ ಥರ ಒಂದು ಗುಣ ಇರೋದ್ರಿಂದ ಇದು ಚರ್ಮಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳನ್ನು ಇದು ಸ್ಟಾರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಅಲರ್ಜಿ ಆಗ್ತಾ ಇರುತ್ತೆ, ತುಂಬ ಕಡ್ತಾ ಬರ್ತಾ ಇರುತ್ತೆ. ಕೆಲವರಿಗೆ ಪಿಂಪಲ್ಸ್ ಆಗ್ತಾ ಇರುತ್ತೆ, ಮೈ ಕೈ ಎಲ್ಲ ತುಂಬ ಕಡ್ತಾ ಆ ಥರ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಟೈಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಇದನ್ನು ಬದನೆಕಾಯಿನ ತಿನ್ನೋಕ್ಕೆ ಹೋಗಬೇಡಿ. ಬದನೆಕಾಯಿ ಮತ್ತು ಪುಂಡೆ ಸೊಪ್ಪು ಇವೆರಡನ್ನೂ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ತಿನ್ನಬೇಡಿ. ಆಪ್ರೇಷನ್ಸ್ ಆದ ಟೈಮಲ್ಲಿ ಆಗಿರ್ಬೋದು, ಅಥವಾ ನಿಮಗೇನಾದ್ರು ಆಲ್ರೆಡಿ ಸ್ಕಿನ್ ರಿಲೇಟೆಡ್ ಕೆಲವೊಂದು ಸಮಸ್ಯೆ ಇದ್ದರೆ ಆ ಟೈಮಲ್ಲೂ ಕೂಡ ಇದನ್ನು ತಿನ್ನೋದನ್ನು ಅವಾಯ್ಡ್ ಮಾಡಿ ಆದಷ್ಟು. ಮತ್ತು ರಾತ್ರಿ ಸಮಯದಲ್ಲಿ ನೆಲ್ಲಿಕಾಯಿ ತಿನ್ನಬಾರ್ದು. ಏಕೆಂದರೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಓಕೆ, ಇದನ್ನು ತೆಗೆದುಕೊಂಡಾಗ ನಮ್ಮ ಬಾಡಿಗೆ ವಿಟಮಿನ್ ಸಿ ಸಿಗ್ಬೋದು. ಆದರೆ ನಾವು ನೆಲ್ಲಿಕಾಯಿನ ಹಾಗೆ ತಿಂದರೆ ಓಕೆ. ಕೆಲವೊಂದು ಟೈಮ್ ನಾವು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತೀವಲ್ಲ, ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದಾಗ ಏನಾಗುತ್ತೆ, ಹುಳಿ ಅಂಶ ಜಾಸ್ತಿ ಇರುತ್ತೆ. ಹುಳಿ ಅಂಶ ಜಾಸ್ತಿ ಆದಾಗ ನಮಗೆ ಅಸಿಡಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಹುಳಿ ತೇಗು, ಹೊಟ್ಟೆ ಉಬ್ಬರ ಈ ಥರ ಕೆಲವೊಂದು ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೈಟ್ ಟೈಮ್ ಇದನ್ನು ತಿನ್ನಬೇಡಿ. ಅನ್ವಯಿಸ್ತೇ ಇರ್ಬೋದು, ಆದರೆ ಕೆಲವರಿಗೆ ಇದು ಅನ್ವಯ ಆಗುತ್ತೆ. ಏಕೆಂದರೆ ಟೊಮೊಟೊ ಮತ್ತು ಪಾಲಕ್ ಸೊಪ್ಪು ಇವೆರಡನ್ನೂ ಬೆರೆಸಿ ತಿನ್ನೋದ್ರಿಂದ ಮೂತ್ರಪಿಂಡದಲ್ಲೇ ಕಲ್ಲಾಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಏಕೆಂದರೆ ಇವೆರಡರಲ್ಲೂ ಕೂಡ ಮೂತ್ರಪಿಂಡದಲ್ಲಿ ತಯಾರಾಗುವ ಆಕ್ಸಲೆಂಟ್ ಎಂಬ ಪದಾರ್ಥವಿರುತ್ತೆ. ಈ ಎರಡೂ ನಾವು ಬೆರೆಸಿ ತಿಂದಾಗ ಎಲ್ರಿಗೂ ಈ ಸಮಸ್ಯೆ ಬರದೇ ಇದ್ದರೂ ಕೆಲವರಿಗೆ ಮಾತ್ರ ಇತ್ತು. ತಿಂದು ಸರಿಯಾಗಿ ನೀರು ಕುಡಿದ್ರೆ ಓಕೆ, ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೆ ಮೂತ್ರಪಿಂಡದಲ್ಲಿ ಕಲ್ಲಾಗೋ ಚಾನ್ಸಸ್ ಇರುತ್ತೆ. ನಿಮಗೇನಾದ್ರು ಆಲ್ರೆಡಿ ಕಲ್ಲಿತ್ತು ಅಂದರೆ ಅಂಥವರು ಈ ಆಹಾರನ ಒಟ್ಟಿಗೆ ಯಾವುದೇ ಕಾರಣಕ್ಕೂ ತಿನ್ನಬೇಡ್ರಿ. ಅಕಸ್ಮಾತ್ ಯಾವಾಗಾದ್ರೂ ಒಂದು ಟೈಮ್ ತಿಂದರೂ ಕೂಡ ನೀರನ್ನು ಜಾಸ್ತಿ ಕುಡೀರಿ. ನೀರು ಜಾಸ್ತಿ ಕುಡಿಲಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವೆರಡನ್ನೂ ಆದಷ್ಟು ಒಟ್ಟಿಗೆ ತಿನ್ನೋದನ್ನ ಸ್ಕಿಪ್ ಮಾಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಬೆಂಡೆಕಾಯಿ. ನಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳನ್ನು ಒದಗಿಸುವ ಶಕ್ತಿ ಬೆಂಡೆಕಾಯಲ್ಲಿ ಇರುತ್ತೆ. ಬೆಂಡೆಕಾಯಿ ತಿಂದ ತಕ್ಷಣ ನಂತರ ಕೆಲವೊಂದು ತರಕಾರಿಗಳನ್ನು ನಾನು ಹೇಳುವಂಥ ಕೆಲವೊಂದು ತರಕಾರಿಗಳನ್ನು ಇವಾಗ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಅದು ಯಾವುದು ಅಂತ ಅದರಲ್ಲಿ ಫಸ್ಟ್ನೇದು ಹೇಳೋದಾದರೆ ಹಾಗಲಕಾಯಿ. ಬೆಂಡೆಕಾಯಿ ತಿಂದ ನಂತರ ಯಾವುದೇ ಕಾರಣಕ್ಕೂ ಹಾಗಲಕಾಯಿ ತಿನ್ನಬಾರ್ದು. ಏಕೆಂದರೆ
ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಬೆರೆಸಿ ನಾವು ತಿಂದಾಗ ಇವೆರಡೂ ಕೂಡ ಆಹಾರಗಳು ವಿರುದ್ಧ ಆಹಾರ ಪದಾರ್ಥಗಳಾಗಿರ್ತವೆ. ಜೀರ್ಣಕ್ರಿಯೆಯಲ್ಲಿ ನಾನು ಫಸ್ಟಿಗೆ ಹೇಳಿದೆ, ನಾವೇನೇ ಒಟ್ಟಿಗೆ ತಿಂದರೂ ಅವೆರಡೂ ಕೂಡ ಒಂದೇ ಸಲ ಡೈಜೆಷನ್ ಆಗಬೇಕು. ಎರಡೂ ಒಂದೇ ಸಲ ಜೀರ್ಣ ಆಗುವಂಥ ಆಹಾರಗಳನ್ನು ಮಾತ್ರ ನಾವು ಒಟ್ಟಿಗೆ ತಿನ್ನಬೇಕು. ಅವೆರಡೂ ಸರಿಯಾಗಿ ಒಂದೇ ಸಲ ಜೀರ್ಣ ಆಗಲ್ಲ ಅಂದಾಗ ನಾವು ಇವೆರಡನ್ನೂ ಯಾವುದೇ ಕಾರಣಕ್ಕೂ ಒಟ್ಟಿಗೆ ತೊಗೊಬಾರ್ದು. ಅದರಲ್ಲಿ ಬೆಂಡೆಕಾಯಿ ಮತ್ತು ಹಾಗಲಕಾಯಿನೂ ಅಷ್ಟೇ, ಇವೆರಡೂ ಒಟ್ಟಿಗೆ ಜೀರ್ಣ ಆಗೋದಿಲ್ಲ, ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಇವೆರಡೂ ನಾವೇನಾದ್ರು ಒಟ್ಟಿಗೆ ತಗೊಂಡ್ರೆ ಜೀರ್ಣಕ್ರಿಯೆಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇವೆರಡನ್ನೂ ಯಾವುದೇ ಕಾರಣಕ್ಕೂ ಒಟ್ಟಿಗೆ ತೊಗೊಬೇಡಿ. ಮತ್ತು ಇನ್ನೊಂದು ಬಂದುಬಿಟ್ಟು ಮೂಲಂಗಿನೂ ಅಷ್ಟೇ, ಮೂಲಂಗಿ ಮತ್ತು ಬೆಂಡೆಕಾಯಿನೂ ಯಾವುದೇ ಕಾರಣಕ್ಕೂ ನಾವು ಎರಡನ್ನೂ ಒಟ್ಟಿಗೆ ಬೆರೆಸಿ ತಿನ್ನಬಾರ್ದು. ಈಗೇನಾದ್ರು ಒಟ್ಟಿಗೆ ಬೆರೆಸಿ ನಾವು ತಿಂದರೆ ಸ್ಕಿನ್ ರಿಲೇಟೆಡ್ ಕೆಲವೊಂದು ಸಮಸ್ಯೆ ಆಗುತ್ತೆ. ಚರ್ಮದ ಮೇಲೆ ಬಿಳಿ ಚಿಬ್ಬು ಆಗ್ಬೋದು, ಬಿಳಿ ಮಚ್ಚೆ ಆಗ್ಬೋದು, ಚರ್ಮದಲ್ಲಿ ತುರಿಕೆ ಸ್ಟಾರ್ಟ್ ಆಗ್ಬೋದು, ಈ ಥರ ಕೆಲವೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಬೆಂಡೆಕಾಯಿ ಮತ್ತು ಮೂಲಂಗಿನ ಯಾವುದೇ ಕಾರಣಕ್ಕೂ ಒಟ್ಟಿಗೆ ತಿನ್ನಕ್ಕೆ ಹೋಗಬೇಡಿ. ಹೇಳಿದಂಥ ಇದಿಷ್ಟು ಆಹಾರ ಪದಾರ್ಥಗಳು ಆಯುರ್ವೇದದ ಪ್ರಕಾರ ಕೆಲವೊಂದು ವಿರುದ್ಧ ಆಹಾರ ಪದಾರ್ಥಗಳಾಗಿರ್ತವೆ. ಇವೆಲ್ಲ ತಿನ್ನೋದ್ರಿಂದ ನಾವು ಮಿಕ್ಸ್ ಮಾಡಿ, ನಾನು ಹೇಳಿದಂಥ ಇಷ್ಟು ಆಹಾರಗಳನ್ನು ಮಿಕ್ಸ್ ಮಾಡಿ ತಿಂದರೆ ನಮ್ಮ ಆರೋಗ್ಯದ ಮೇಲೆ ಕೆಲವೊಂದಿಷ್ಟು ಪರಿಣಾಮಗಳು ಉಂಟಾಗ್ತವೆ. ನಮ್ಮ ಹೆಲ್ತಲ್ಲಿ ಕೆಲವೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಹಾಗಾಗಿ ಈ ಆಹಾರಗಳನ್ನು ಬೆರೆಸಿ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ, ಇನ್ನೂ ಯಾವೆಲ್ಲ ಆಹಾರಗಳನ್ನು ನಾವು ಬೆರೆಸಿ ತಿನ್ನಬಾರ್ದು ಅಂತ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ, ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದನ್ನು ನೋಡಿದರೆ ನಿಮಗೆ ಇನ್ನೂ ಹೆಚ್ಚು ಯಾವೆಲ್ಲ ಆಹಾರಗಳನ್ನು ಬೆರೆಸಿ ತಿನ್ನಬಾರ್ದು ಅಂತ ಇನ್ನೂ ಹೆಚ್ಚು ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮಗೇನಾದ್ರು ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಬೇಕು ಅಂದರೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂದರೆ ಆ ವಿಡಿಯೋನ ಓಪನ್ ಮಾಡಿಬಿಟ್ಟು ನೋಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೆ ಉಪಯುಕ್ತ ಮಾಹಿತಿಗಾಗಿ, ಹೆಲ್ತ್ ರಿಲೇಟೆಡ್ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.